ಕರುಳಿನ ಕೂಗು ಬಗ್ಗೆ ಹೇಳಿದ್ರಿ. ಬಟ್ ಆದ್ರೆ 1984, 85, 86ನೇ ಇಸ್ವಿಯಿಂದಾನೇ ಅವ್ರು ಮುತ್ತೈದೆ ಭಾಗ್ಯ ಅಂತ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ. ಫ್ಯಾಮಿಲಿ ತಾಯಿಯ ಮಮತೆ ಅಂತ ಮಾಡ್ತಾರೆ. ಒಂದಿಷ್ಟು ಒಂದೇ ಗೂಡಿನ ಹಕ್ಕಿಗಳು ಅಂತ ಒಂದು ಸಿನಿಮಾ ಮಾಡ್ತಾರೆ. ಸೊ ಈ ತರದ್ದು ಫ್ಯಾಮಿಲಿ ಓರಿಯೆಂಟೆಡ್ ಮಾಡ್ಕೊಂಡ್ ಬರ್ತಾರೆ ಸಿನಿಮಾಗಳು. ಅದಾದ್ಮೇಲೆ ಕಿಲಾಡಿ ತಾತ ಅಂತ ಕಾಮಿಡಿ ಒಂದು ಮಾಡ್ತಾರೆ. ಆಕ್ಷನ್ ಸಿನಿಮಾಗಳು, ಟೈಗರ್ ಅಂತ ಒಂದು ಪೊಲೀಸ್ ಆಫೀಸರ್, ಆಮೇಲೆ ಬಾಂಬೆ ದಾದ ಅಂತ, ಆಮೇಲೆ ಎಷ್ಟೊಂದು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಇವೆಲ್ಲ ಸಿನಿಮಾಗಳು ಒಂದ್ ಸಾಲ ಆದ್ರೆ ಇನ್ನೊಂದು ಸಾಲಿನಲ್ಲಿ ಇದು ಕರುಳಿನ ಕೂಗು ನಿಂತ್ಕೊಳ್ಳುತ್ತೆ. ಅದಷ್ಟು ಎಮೋಷನಲ್ ಸಿನಿಮಾ. ಎಲ್ಲೋ ಒಂದ್ ಕಡೆ ಈ ಒಂದು ನಮ್ಮ ಮಾದೇವ ಏನು ಇದು ನಾವಾಗ ಎಷ್ಟು ಶೂಟಿಂಗ್ ಮಾಡೋ ಟೈಮಲ್ಲಿ ನಮಗೆ ಗೊತ್ತಿದೆ. ಆಮೇಲೆ ಇವರು ಒಂದಿಷ್ಟು ಎಲ್ಲ ನೋಡಿದ್ದಾರೆ, ಸೀನ್ಸ್ ಎಲ್ಲ ನೋಡಿದ್ದಾರೆ. ಆಮೇಲೆ ಶ್ರುತಿ ಅಮ್ಮ ಅವರಾಗ್ಲಿ ಎಲ್ಲರೂ ಹೇಳಿದ್ದೊಂದು, ಇಲ್ಲ ಇದು ಬೇರೆ ಥರದ್ದು, ನಿನ್ನ ಕರಿಯರಲ್ಲಿ ಬೇರೆ ಥರದ್ದು ಆಗುತ್ತೆ ಸಿನಿಮಾ ಅಂತ. ಯಾಕಂದ್ರೆ ನಾನು ಗೆಟಪ್ ನೋಡಿರ್ಬೋದು ನೀವು. ಇಷ್ಟು ಈಗ ನಮ್ಮ ಟೀಸರ್ ಒಂದು ಬಂತು, ಆಮೇಲೆ ಯಾವುದೇ ಫೋಟೋ ಕಾರ್ಡ್ಸ್ ಅಲ್ಲಿ ನೀವು ನೋಡಿ ಫುಲ್ಲು ಒಂಥರ ರಾ ಬ್ರೌನ್ ಮಾಡ್ಕೊಂಡು ಪ್ರತಿಯೊಂದು ಡೀಟೇಲಿಂಗ್ ಹೋಗ್ತಿದ್ವಿ. ಈ ಉಗುರು ಒಳಗಡೆನೂ ಆ ಗಲೀಜ್ ಇರಬೇಕು ಅನ್ಕೊಂಡು ಆ ಉಗುರು ಎಲ್ಲೋ ಒಂದ್ ಕಡೆ ಫ್ರೇಮಿಂಗ್, ನನ್ನ ಫ್ರೇಮಿಂಗ್ ಅಲ್ಲಿ ಎಷ್ಟು ಬರ್ತಿದೆ ಅಂತ ಇವ್ರು ನಮ್ಮ ಕ್ಯಾಮ್ರಾಮನ್ನ ಕೇಳ್ಕೊಂಡು ಕಾಲೆಲ್ಲ ಬ್ಲಾಕ್ ಮಾಡಿ ಅದ್ರ ಒಳಗಡೆ ಆ ಗಲೀಜ್ ಮಾಡಿ ಅದ್ ಹೆಂಗ್ ಕಾಣ್ಬೇಕು ಅಂತ ಸಾಂಗ್ ಅಲ್ಲಿ ಇವ್ರ ಕೈ ಹಿಡ್ಕೊಂತಿರ್ತೀನಿ. ಆ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ಈ ಬೆರಲ್ ಒಳಗಡೆಲ್ಲ ಬಂದು ಅಷ್ಟು. ಸೊ ಅದು ಅವನು ಒಬ್ಬ ಆ ಪಾತ್ರದಲ್ಲಿ ಹಂಗೆ ಇರೋನ್ನ ಅವನನ್ನ ಮನುಷ್ಯನಾಗಿ ಇವ್ರು ಬಂದ್ಮೇಲೆ ಒಂದಿಷ್ಟು ಪರಿವರ್ತನೆ ಆಗತ್ತೆ. ಅದಾದ್ಮೇಲೆ ಏನೋ ಒಂದು ದೊಡ್ಡ ಒಂದು ಘಟನೆ ನಡೆಯುತ್ತೆ ಅವನ ಲೈಫಲ್ಲಿ. ಅದಾದ್ಮೇಲೆ ಅವನು ರಾಕ್ಷಸನಾಗಿ ಆ ಒಂದು ಇನ್ನೊಂದು ರೂಪ ತಗೊಂತಾನೆ.